ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರುವಂತಹ ವ್ಯಕ್ತಿ. ಹಾಗಾದ್ರೆ ಯಾರು ಆ ವ್ಯಕ್ತಿ? IPS ಅಧಿಕಾರಿಯೊಬ್ಬರ ಕಾಮಕಾಂಡದ ಸುದ್ದಿ ಇದು. ಅವ್ರು ಏನು ಮಾಡ್ತಾ ಇದ್ದಾರೆ? ಅವರಿರುವಂತಹ ಸ್ಥಾನ ಏನು? ಅವರ ಜವಾಬ್ದಾರಿ ಏನು? ಯಾವುದು ಕೂಡ ಅವರಿಗೆ ಪರಿವಿಲ್ವಾ? ಅದು ಕೂಡ ಅವರ ಕಚೇರಿಯಲ್ಲಿ ನಡೆಯುವಂತಹ ಕಾಮಕಾಂಡ ಇದು. ಹಾಗಾದ್ರೆ ಆ IPS ಅಧಿಕಾರಿ ಯಾರು? IPS ಅಧಿಕಾರಿ ಡಾಕ್ಟರ್ ರಾಮಚಂದ್ರ ರಾವ್ಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ ಇದು. ರನ್ಯಾ ರಾವ್, ಎಲ್ಲರೂ ಕೂಡ ಈ ಹೆಸರನ್ನ ಕೇಳೇ ಇದ್ದೀರಿ. ಚಿನ್ನ ಕಳ್ಳ ಸಾಗಣೆ ಪ್ರಕರಣದಲ್ಲಿ ರನ್ಯಾ ರಾವ್ ಹೆಸರು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಅವರ ಮಲತಂದೆ DGP ರಾಮಚಂದ್ರ ರಾವ್ ಅವರಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ ಇದು. ಆದ್ರೆ ಈ ಕೇಸ್ನಲ್ಲಿ, ಈ ಪ್ರಕರಣದಲ್ಲಿ ರನ್ಯಾ ರಾವ್ ಅವ್ರಿಗೆ ಸಂಬಂಧಪಟ್ಟದ್ದೇನಾದ್ರೂ ಇದೆಯಾ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ. ಇದು ರನ್ಯಾ ರಾವ್ ಕೇಸ್ಗೆ ಸಂಬಂಧಪಟ್ಟಂತಹ ಸುದ್ದಿ ಖಂಡಿತವಾಗ್ಲೂ ಅಲ್ಲ. ಇದು ಅವರ ಮಲತಂದೆ ರಾಮಚಂದ್ರ ರಾವ್ ಅವರಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. IPS ಅಧಿಕಾರಿ ಡಾಕ್ಟರ್ ರಾಮಚಂದ್ರ ರಾವ್ ಅವರಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ ಇದು. ರಾಮಚಂದ್ರ ರಾವ್ ಅವರ ಹೆಸರು ಈ ಹಿಂದೆಯೂ ಕೂಡ ಹಲವಾರು ಸಂದರ್ಭದಲ್ಲಿ ಹಲವಾರು ಪ್ರಕರಣಗಳಲ್ಲಿ ಕೇಳಿ ಬಂದಿದೆ. ಈಗ ಅವರಿಗೆ ಸಂಬಂಧಪಟ್ಟಂತಹ ಮತ್ತೊಂದು ಸ್ಫೋಟಕ ಸುದ್ದಿ ಸಂಚಲನವನ್ನೇ ಉಂಟು ಮಾಡಿಬಿಡತ್ತೆ. ವಿಧಾನಸೌಧ ಗಡಗಡ ಅನ್ನತ್ತೆ. ಸರ್ಕಾರವೇ ಬೆಚ್ಚಿ ಬೀಳುವಂತಹ ಸ್ಫೋಟಕ ಸುದ್ದಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹಾಗಾದ್ರೆ ಈ IPS ಅಧಿಕಾರಿ ರಾಮಚಂದ್ರ ರಾವ್ ಅವರಿಗೆ ಸಂಬಂಧಪಟ್ಟಂತಹ ಸುದ್ದಿ ಆದ್ರೂ ಏನು? ಅಂಥದ್ದೇನ್ ಘನ ಕಾರ್ಯ ಮಾಡಿಬಿಟ್ರು ಈ ರಾಮಚಂದ್ರ ರಾವ್? ಎಸ್, ವಿಡಿಯೋ ಸಮೇತವಾಗಿ, ಸಾಕ್ಷ್ಯ ಸಮೇತವಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಅದಕ್ಕೆ ಹೇಳಿದ್ದು ಇದು ಮಹಾ ಎಕ್ಸ್ಕ್ಲೂಸಿವ್, ಸ್ಫೋಟಕವಾದಂತಹ ಎಕ್ಸ್ಕ್ಲೂಸಿವ್ ಆದ ಸುದ್ದಿ. ಕಚೇರಿಯಲ್ಲಿ DGP ರಾಮಚಂದ್ರ ರಾವ್ ರಾಸಲೀಲೆ ಬಹಿರಂಗ ಆಗಿದೆ. ರಾಮಚಂದ್ರ ರಾವ್ ರಾಸಲೀಲೆಯ ವಿಡಿಯೋ ವೈರಲ್ ಆಗಿದೆ. ಭಾರಿ ವೈರಲ್ ಆಗ್ತಾ ಇದೆ ಈ ವಿಡಿಯೋ. ಆ ವೈರಲ್ ವಿಡಿಯೋ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಇಡ್ತೀವಿ. ಆಗ ಎಲ್ಲರೂ ಕೂಡ ಶಾಕ್ ಆಗ್ಬೇಕು. ಕಚೇರಿಗೆ ಬಂದವರ ಜೊತೆ DGP ರಾಮಚಂದ್ರ ರಾವ್ ಸರಸಾಡ್ತಾರೆ. ಕಚೇರಿಗೆ ಹಲವಾರು ಸಮಸ್ಯೆಗಳನ್ನು ಇಟ್ಕೊಂಡು ಹಲವರು ಬರ್ತಾರೆ. ಅದನ್ನೇ ದುರುಪಯೋಗ ಮಾಡ್ಕೊಳ್ಳೋದ ಅಥವಾ ರಾಮಚಂದ್ರ ರಾವ್ ಅವರೇ ಕರೆಸ್ಕೊಳ್ಳೋದ? ಒಬ್ಬ ಮಾಡೆಲ್ ಸೇರಿದಂತೆ ಹಲವರ ಜೊತೆ ರಾಮಚಂದ್ರ ರಾವ್ ಅವರ ರಾಸಲೀಲೆ, ಸಮವಸ್ತ್ರದಲ್ಲೇ, ಯೂನಿಫಾರ್ಮ್ ನಲ್ಲೇ ಹಲವು ಮಹಿಳೆಯರ ಜೊತೆ ಇವರ ರಾಸಲೀಲೆ ಈಗ ಬಹಿರಂಗ ಆಗಿದೆ. DGP ರಾಮಚಂದ್ರ ರಾವ್ ಕಾಮಕಾಂಡ ಇದು. ಇವರ ರಾಸಲೀಲೆ ವಿಡಿಯೋ ಭಾರಿ ವೈರಲ್ ಆಗಿದೆ. ಕಚೇರಿಗೆ ಬಂದವರ ಜೊತೆ DGP ರಾಮಚಂದ್ರ ರಾವ್ ಸರಸನ. ಚಿನ್ನ ಕಳ್ಳ ಸಾಗಣೆ ಪ್ರಕರಣದಲ್ಲಿ ರನ್ಯಾ ರಾವ್ ಕೇಸ್ನಲ್ಲಿ ಬಹಳಷ್ಟು ಸುದ್ದಿ ಆಗಿದ್ರು DGP ರಾಮಚಂದ್ರ ರಾವ್. ರನ್ಯಾ ರಾವ್ ಸಿಕ್ಕಿಬಿದ್ದ ನಂತರ ರಾಮಚಂದ್ರ ರಾವ್ ಅವರನ್ನ ಕಡ್ಡಾಯ ರಜೆ ಮೇಲೂ ಕೂಡ ಕಳುಹಿಸಲಾಗಿತ್ತು ಕಳೆದ ವರ್ಷ. ಅದಾದ ಕೆಲವು ತಿಂಗಳ ನಂತರ ಅವರನ್ನ ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯದ DGP ಹುದ್ದೆಗೆ ಮರು ನೇಮಕ ಮಾಡಲಾಗುತ್ತೆ. ಅದಾದ ನಂತರವೂ ಕೂಡ, ಇಷ್ಟೆಲ್ಲ ಪ್ರಕರಣ ಆದ ನಂತರವೂ ಕೂಡ ಬುದ್ಧಿ ಬಂದಿಲ್ವಾ DGP ರಾಮಚಂದ್ರ ರಾವ್ ಅವರಿಗೆ? ಕಚೇರಿಯಲ್ಲೇ ಇವರು ಮಾಡಿದಂತಹ ರಾಸಲೀಲೆ ಈಗ ಭಾರಿ ವೈರಲ್ ಆಗಿದೆ. ಆ ವಿಡಿಯೋ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿದೆ. ಈ ಕುರಿತಾಗಿ DGP ರಾಮಚಂದ್ರ ರಾವ್ ಅವರು ಸ್ಪಷ್ಟನೆಯನ್ನ ಕೊಡಲೇಬೇಕು.
ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅವರ ಕಚೇರಿಯಲ್ಲೇ ಇದೆ. ಅವರನ್ನ ಸಂಪರ್ಕ ಮಾಡುವಂತಹ ಕೆಲಸ ಕೂಡ ಮಾಡ್ತಾ ಇದೆ. ಏನಿದು ವಿಡಿಯೋ? ವೈರಲ್ ಆಗ್ತಾ ಇರುವಂತಹ ವಿಡಿಯೋ ಕುರಿತಾಗಿ ಸ್ಪಷ್ಟನೆ ಕೂಡ ಬೇಕಾಗಿದೆ. ಒಬ್ಬ ಮಾಡೆಲ್ ಸೇರಿದಂತೆ ಹಲವರ ಜೊತೆ ಐಪಿಎಸ್ ಅಧಿಕಾರಿ ಡಾಕ್ಟರ್ ರಾಮಚಂದ್ರ ರಾವ್ ರಾಸಲೀಲೆಯ ವಿಡಿಯೋ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.